ಆನಂದದಿಂದದೀನಿ, ಭಯಂಕರ ಸಂತೋಷದಿಂದದೀನಿ. ಯಾಕಂದ್ರೆ ಗಂಡ ಮತ್ತೊಂದು ಮದುವೆ ಮಾಡ್ಕೊಂಡು 30 ವರ್ಷ ಚಪ್ಪಾಳ್ತಾರೆ ಹೆಣ್ಮಕ್ಳು. ಅಯೋಗ್ಯ ಗಂಡನ ಜೊತೆ ಮಕ್ಕಳು ಸಿಗ್ತಾವ ಒಬ್ಬರೇ ಬಾಳ ನೋಡ್ರಿ. ನಮ್ಮ ವೀಣಾ ಕಾಶ್ಯಪ್ನವ್ರು ಎಷ್ಟು ಸ್ಮಾರ್ಟ್ ಅದ. ಸ್ವಲ್ಪ ಚಪ್ಪಾಳೆ ಕಟ್ಟಪ್ಪ. ಬುದ್ಧಿ ಬೆಳ್ಳಗ ಎತ್ತರ ಚಂದನ ಮುಖ ನೀಟಾಗಿ ಅದ. ನಮ್ಮ ಬಿಗ್ ಬಾಸ್ನ ಅಶ್ವಿನಿ ಗೌಡ ಬಂದಿದ್ರು, ಅವರು ಭಾರಿ ಸ್ಮಾರ್ಟ್. ಬಿಗ್ ಬಾಸ್ ನೋಡಿದೀವಿ ನಾವೆಲ್ಲ. ಈ ಕಡೆ ಬಾಗಲಕೋಟೆಯ ಸರಿಗಮಪ್ಪದಲ್ಲಿ ಗೆದ್ದು ಬಂದಂಥ ಅನಘಾ ಪಾಟೀಲ್, ಚಂದನ ಹುಡುಗಿ, ಒಂದು ಚಂದ ಹಿಂದಿ ಹಾಡ ಹಾಡಿದ್ದು. ಮತ್ತೊಂದು ಚಪ್ಪಾಳೆಯಿಂದ ತಟ್ಟ ಅವರ ತಾಯಿ ರಾಜೇಶ್ವರಿ ಪಾಟೀಲ್ ಅಲ್ರಿ, ರಾಜೇಶ್ವರಿ ಪಾಟೀಲ್ ಅವರು ದೇಶಪಾಂಡೆ ಇಲ್ಲಿ ಬಂದ ಮಾತಾಡಿದ್ರು. ಎಷ್ಟು ಚಂದ ಮಾತಾಡಿದ್ರು. ಏನು ಕತೆ, ಆ ಪಿಂಕ್ ಸೀರೆ ಬಣ್ಣ ಮುಖಕ್ಕೆ ಬಂದೈತು, ಏನು ಮುಖದ ಬಣ್ಣ ಸೀರೆ ಬಂದೈತು. ನಾ ಅಂತೆ ಎಷ್ಟು ಚಂದ ಮಾತಾಡುತ್ತೀರಿ ರಾಜೇಶ್ವರಿ ಅಂದೆ. ನಾ ಅನಘಾ ಅವ್ರ ತಾಯಿರಿ ಅಂತಂದರು. ನೀವು ಇಂಥ ಚಂದ ಮಾತಾಡೋರು ನಿರೂಪಕರು ಬೆಂಗಳೂರಿನಾಗ ಭಾಳ ಜನ ಅದಾರ. ಒಬ್ಬ ಶ್ರೇಷ್ಠ ನಿರೂಪಕಿ ಒಬ್ಬಳೇ ತಾಯಿಯಾಗಿ ಅವ್ರಿಗೆ ಯಾವಾಗಿಗೆ ಅವ್ರ ಯಜಮಾನ್ರಿ ಏನಾದರೂ ಗೊತ್ತಿಲ್ಲ. ಅನಘಾಳನ್ನ ಬೆನ್ನು ಬಿಡದೆ ಹಠದಿಂದ ಸರಿಗಮಪದಲ್ಲಿ ಬಂದು ಅವರ ಹಾಡನ್ನು ಕೇಳುವಂತ ಮಾಡೋದಲ್ಲ. ಇವರ ತಂದೆಯಾದ ಪಾಟೀಲ್ ಅವರಿಗಿದ್ದಾರೆ, ದೇಶಪಾಂಡೆ ಅವರು ಇದ್ದಾರೆ. ದೇಶಪಾಂಡೆ ಅವರು ನಾವು ಬಾಗಲಕೋಟೆ ಇಲ್ಲಿ ಟ್ರೈನ್ಯಾಗ ಬೆಂಗಳೂರು ಹೊಂಟಿದ್ವಿ. ಅವರು ಹಾಡಕತ್ತರು, ನಾನು ಹಾಡಕತ್ತೆ. ನನ್ನ ಮೊಮ್ಮಗಳು ಸರಿಗಮಪದಾಗ ಮಾತಾಡ್ರಿ ಅಂದರು. ಹಿಂಗಾಗಿ ಸಂಗೀತ ಸಾಹಿತ್ಯ ಬಹಳ ದೊಡ್ಡ ಕಲೆ. ಒಂದು ಚಪ್ಪಾಳೆ ಬರಲಿ. ಏನ ಹನುಮಂತುರಿ ಅದರ ಒಂದು ರಾಜ್ಕುಮಾರ್ ನಂಗೆ ಲುಂಗಿ ಹಾಕೊಂಡು ಬರ್ತಾನ, ಮಸ್ತ್ ಹಾಡ ಹಾಡ್ತಾನ. ಹನುಮಂತು ನಾವು ಉತ್ತರ ಕರ್ನಾಟಕದ ಮಾಳು ಬಹಳ ಜನಪ್ರಿಯತೆ ಪಡೆದರು. ಹಂಗ ವಿಜಾಪುರದ ಹೆಣ್ಮಗಳು 70 kg ಹೆಣ್ಮಗಳು ಕಾಲೇಜಿನಾಗ ಲೆಕ್ಚರರ್ ಇದ್ದೆ. ನೌಕರಿ ಆಗಾಕ ಬಾಗಲಕೋಟ, ಇಳಕಲ್, ಆಮೇಲೆ ಮತ್ತೆ ಬೀದರ್, ಮುಧೋಳ, ಇಲ್ಲಿ ಬಾಗಲಕೋಟೆ ಚರಂತಿ ಮಠಕ್ಕೆ 2 ಸಲ ಪ್ರವಚನ ಹೇಳಿ ಹೋಗೀನಿ. ಚಪ್ಪಾಳೆ ತಟ್ಟರಿ, ಇವೆಲ್ಲ ಭಾಳ ಚೆನ್ನಾಗಿ ಕೇಳಿದ್ರಿ. ನಮ್ಮ ಭೂಮಿ ಜನಾಂಗದ ಸಿದ್ದರಾಮೇಶ್ವರ ಅಪ್ಪರು ಬಂದಿದ್ರು, ಅಲ್ಲಿ 10 ದಿನ ಪ್ರವಚನ ಹೇಳಿನಿ. ನಾನು ಪ್ರವಚನಗಾರ್ತಿಗೂ ಹೌದು, ಹಾಸ್ಯ ಭಾಷಣಗಾರ್ತಿಗೂ ಹೌದು. ಇವತ್ತು ನಮ್ಮ ವೀಣಾ ಕಾಶ್ಯಪ್ರವರು ಫೋನ್ ಮಾಡಿ ಹೇಳಿದಾಗ ಭಾಳ ಖುಷಿಯಿಂದ ಬಂದೆ. ಕಾಲು ನೋಡದೆ ಎಷ್ಟು ಮಂದಿ ಕರೆಸಾರಪ್ಪ ಅಂತೇಳಿ. ಅಶ್ವಿನಿ ಮೇಡಮರು ಭಾರಿ ಸ್ಮಾರ್ಟ್. ಯಾಕೆ ನಾನು ಸ್ಮಾರ್ಟ್ ಹೇಳಕತ್ತೀನಿ ಅಂತಂದ್ರೆ, ಇನ್ನೊಬ್ರು ಬೆಳಗದಾರ, ಚಂದದಾರ, ನೋಡ್ಬೇಕು, ಸಂತೋಷ ಪಡ್ಬೇಕು. ನಾವು ಯಾಕೆ ಹಿಂಗೆ ಎದಿಗೆ ವಿಚಾರ ಮಾಡಬಾರ್ದು. ನಮ್ಮ ಸಿದ್ದಯ್ಯನ ಕೊಳ್ಳದ ಮಠದ ಅಪ್ಪೋರು ಮಾತಾಡೋದು ಕೇಳಿದ್ದೆ. ಮಸ್ತ್ ಹಾಡೋದ್ರಪ್ಪ, ಚಪ್ಪಾಳೆ ತಟ್ರಿ, ಮನಗಂಡು ಹಾಡಿದ್ರಿ ಅಪ್ಪರ ಮಾಣಿಕಮ್ಮನವರು. ಆಮೇಲೆ ಬೀದರ್ದ ನಮ್ಮ ಶಿವಾನಿ ನಾವು ಕೂಡಿ ಇಂಡಿ ತಾಲೂಕಿಗೆ ಒಂದು ಕಾರ್ಯಕ್ರಮ ಕೊಟ್ಟಿವಿ. ಆ ಎಲ್ಲ ಸರಿಗಮಪ್ಪದ ಎಲ್ಲ ಕಲಾವಿದರನ್ನ ಇಲ್ಲಿ ಕರೆಸಿ ಅದ್ಭುತ ಕಾರ್ಯಕ್ರಮ ಮಾಡಿದ ವೀಣಾ ಕಾಶ್ಯಪ್ರವರು. ಈಗ ನೋಡಾಕಷ್ಟು ಭಾರಿ ಸ್ಮಾರ್ಟ್ ಕಾಣ್ತಾರ, ಚಂದದಾರ. ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಹಳ್ಳಿಗಳಿಗೆ ಹೋಗಿ ಅವ್ರ ಜೊತೆ ಮಾತಾಡಿ, ಅವ್ರ ಊರಾಗಿದ್ದು ಅವರ ಕಷ್ಟ ದುಃಖಗಳಿಗೆ ಸ್ಪಂದಿಸಿ ಜನಸೇವೆ ಮಾಡುವಂಥ ನಾಯಕಿ ನಮ್ಮ ಬಾಗಲಕೋಟದ ಹೆಮ್ಮೆಯ ಇಳಕಲ್ಲದ ನಾಯಕಿ. ದೊಡ್ಡ ಚಪ್ಪಾಳೆ ತಟ್ರಪ್ಪ ವೀಣಾ ಕಾಶ್ಯಪ್ರವ್ರಿಗೆ. ಇನ್ನು ಬರ್ರಿ, ಕೈ ಹಾಳಾಗಿ ದಿನ ಹಾಡೋರದಾರ. ತಿನ್ಬೇಡೋ ತಮ್ಮ ನೀನು ತಂದೂರಿ ರೊಟ್ಟಿ, ಮರಿಬ್ಯಾಡೋ ನಮ್ಮ ಜೋಳದ ರೊಟ್ಟಿ. ತಿನ್ಬೇಡ ತಂಗಿ ನೀನು ತಂದೂರಿ ರೊಟ್ಟಿ, ಮರಿಬ್ಯಾಡ ನಮ್ಮ ಜೋಳದ ರೊಟ್ಟಿ. ನಾಲಿಗೆ ರುಚಿಗೆ ಏನೇನೋ ತಿಂದರ ಆದೀತು ನಿನ್ನ ಹೊಟ್ಟಿ ತಂಬೂರಿ. ಹೊಟ್ಟೆ ಕೂತು ಬಿಡ್ತೀವ್ರಪ್ಪ. ದಯಮಾಡಿ ಈಗಿನ ತಾಯಂದಿರು ಹೆಣ್ಮಕ್ಳು ಮಕ್ಕಳಿಗೆ ಬ್ರೆಡ್, ಬಿಸ್ಕಿಟ, ಬನ್ನ, ನೂಡಲ್ಸ್, ನಾನ್, ರೊಟ್ಟಿ ನಾವೆಲ್ಲ ನೋಡ್ರಿ. 65 ವಯಸ್ಸಿನ ಹೆಣ್ಮಕ್ಳು, 3 ಮಕ್ಕಳು, 3 ಮೊಮ್ಮಕ್ಕಳು, 65 ಮುಗಿದು 66 ಆದ್ರು, 18 ವರ್ಷ ಆಯ್ತು. ನನ್ನ ನೌಕರಿ ಆಗಲಾಗುತ್ತೆ. ಟಿವಿಯಾಗ ಬಂದೆ, ಒಬ್ಬಕ್ಕೆ ತಿರುಗಾಡ್ತೀನಿ. ಚಪ್ಪಾಳೆ ತಟ್ರಿ, ಯಾರು ಜೊತೆ ಬರಂಗಿಲ್ಲ ನನಗೆ. ಪುಣ್ಯಾಗ ನಮ್ಮ ಕಡೆ ಎಲ್ಲರೂ ಅಭಿಮಾನಿಗಳಿರ್ತಾರೆ. ಬಸ್ ಸ್ಟ್ಯಾಂಡ್ನಾಗ, ರೈಲ್ವೆ ಸ್ಟೇಷನ್ದಾಗ
ಮತ್ತು ಮುಂದೆ ಮೇ 24 ಅಮೇರಿಕಾ ಹೊಂಟೀನಿ. ಮೊನ್ನೆ ದೆಹಲಿ ಒಬ್ಬಕ್ಕೆ ಫ್ಲೈಟ್ನಾಗ ಹೋಗಿ ಬಯೋಮೆಟ್ರಿಕ್ ಮಾಡ್ಕೊಂಡು ಬಂದೆ. ಆಮೇಲೆ ಇದಕ್ಕೆ ಚೆನ್ನೈಗೆ ಹೋಗಿ ಎನ್ಕ್ವೈರಿ ಮಾಡ್ಕೊಂಡು ಬಂದೆ. ಭಾಳ ಆರಾಮದಿಂದದೀನಿ, ಭಯಂಕರ ಸಂತೋಷದಿಂದದೀನಿ. ಯಾಕಂದ್ರೆ ಗಂಡ ಮತ್ತೊಂದು ಮದುವೆ ಮಾಡ್ಕೊಂಡು 30 ವರ್ಷ ಚಪ್ಪಾಳ್ತಾರೆ. ಅಯೋಗ್ಯ ಗಂಡನ ಜೊತೆ ವಸ್ತು ಸಿಗ್ತಾವ ಬರೀ ಭಾಳ ಚಲೋ. ಭಾಳ ಮಂದಿ ಹಳ್ಳಿ ಬಂದಿದ್ದೀರಿ. ಯಾಕ ನಿನ್ನ ಮಗಳು ನನಗೆ ಚಿಕ್ಕವಳಾಗಲ್ವಾ, ಪಕ್ಕದ ಮನೆ ಪಕ್ಕ ನನಗೆ ಜೋಡಿ ಆಗಲ್ವಾ, ಯಾಕ ನಿನ್ನ ಮಗಳು ನನಗೆ ಚಿಕ್ಕವಳಾಗಲ್ವಾ, ಪಕ್ಕದ ಮನೆ ಪಕ್ಕ ನನಗೆ ಜೋಡಿ ಆಗಲ್ವಾ. ಇವು ಹುಚ್ಚ ಹೆಣ್ಮಕ್ಳು ಇರ್ತಾವ ನೋಡ್ರಿ, ಬರೀ ತವ್ರ ಮನೆ ಕೊಡ್ಬೇಕು, ತವ್ರ ಮನೆ ಕೊಡ್ಬೇಕು. ಮಗಳಿರ್ತದ 18 ವರ್ಷ, ಅದು ತಮ್ಮಿರ್ತದ 26 ವರ್ಷ. ಇಲ್ಲ ಮಾಡ್ಕೊ ಬೇಡವ, ನಾವು ಕುಡಿತಾನಂತದ ಹುಡುಗಿ. ಎಲ್ಲರೂ ಕುಡಿತಾರೆ, ಏನು ದೊಡ್ಡಾಗದೈತಿ ಮಾಡ್ಕೋತಾರೆ. ದಯಮಾಡಿ ಒಲ್ ಅಂದೋರಿ ಲಗ್ನ ಮಾಡಬೇಡ್ರಿ. ಅದಕ್ಕೆ ನನಗೆ ನಮ್ಮಪ್ಪ ನಮ್ಮ ಅಕ್ಕನ ಜೋಡಿ ನನಗೆ ಮಾಡ್ಕಂತ ಮಾಡ್ದ. ಕಪ್ಪದಾಳ ಒಲ್ ಅಂತ ಇಲ್ಲೇ ನಮ್ಮ ಭಾವ ಅವರಪ್ಪ ಪ್ರಿನ್ಸಿಪಾಲ್ ಅದ, ಲಗ್ನ ಮಾಡ್ತಾನೆ, MA ಕಲಿಸ್ತಾನೆ, ಲೆಕ್ಚರರ್ ಆಗ್ತಾನ, ಲಗ್ನ ಮಾಡ್ಕೊಂಡು ಒಂದಲ್ಲ ಎರಡಲ್ಲ ಬಂಗಾರಂತ 3 ಮಕ್ಕಳು ಹುಟ್ಟ್ಯಾರ. 2 ಹೆಣ್ಮಕ್ಳು, ಒಬ್ಬ ಮಗ. ಆಗ ಒಟ್ಟು ಮಕ್ಕಳು ಅವರ ಅಪ್ಪನಂಗೆ ಬೆಳೆದ ಸ್ಮಾರ್ಟ್ ಅದ, ಚಪ್ಪಾಳೆ ಬೆಳೆದ ಸ್ಮಾರ್ಟ್. ನನ್ನ ಜೊತೆ ಹೊಂಟ್ರೆ ಮಕ್ಕಳು ಅನಿಸೋದೇ ಇಲ್ಲ, ಗಂಡನ ಜೊತೆ ಹೊಂಟ್ರೆ ಅವ್ರಿಗೆ ಹೆಂಗೆ ತರಿಸೋದಿಲ್ಲ. ಆದರೂ ನಾ ಬೆಳೆದಿರ್ಲಿಕ್ಕಿಲ್ಲ, ಕಪ್ಪಿದಿರಬಹುದು, ಹೈಟ್ ಕಡಿಮೆ ಇರಬಹುದು. ಒಂದಿಷ್ಟ ಹಾಡ, ಒಂದಿಷ್ಟು ಮಾತ, ಒಂದಿಷ್ಟು ಮಿಮಿಕ್ರಿ ನೋಡಿ ಎಲ್ಲ ಕನ್ನಡಿಗರು. ಬೇರೆ ದೇಶದಲ್ಲೂ ಕೊಟ್ಟು ಕಾರ್ಯಕ್ರಮ ಕೊಟ್ಟು ಬಂದೀನಿ. ಅಲ್ಲೇನೆ ಹಿಂದಿ ಮಾತಾಡಿಲ್ಲ, ಇಂಗ್ಲಿಷ್ ಮಾತಾಡಿಲ್ಲ. ದೊಡ್ಡಪ್ಪಂಗೂ ಅಂಕಲ್ ಅಂತೀರಿ, ಚಿಕ್ಕಪ್ಪಂಗೂ ಅಂಕಲ್ ಅಂತೀರಿ, ಅತ್ತೆಗೂ ಅಂಟಿ ಅಂತೀರಿ, ಅಜ್ಜಿಗೂ ಅಂಟಿ ಅಂತೀರಿ. ಹೆತ್ತಮ್ಮ ಮಾಮಾದ್ರೆ ಚಿಕ್ಕಮ್ಮ ಮಿನಿಮಮ್ಮ, ಚಿಕ್ಕಮ್ಮ ಮಿನಿಮಮ್ ಆದ್ರೆ ದೊಡ್ಡಮ್ಮ ಮ್ಯಾಕ್ಸಿಮಮ್ಮ. ಯಾಕಪ್ಪ ಹಿಂಗ್ಯಾಕ ಮಾಡ್ತೀರಪ್ಪ, ಹಿಂಗಾದ್ರೆ ಹೆಂಗೆ ಸ್ವಾಮಿ ಕನ್ನಡದ ಉದ್ಧಾರ. ಭಾಷೆ ಬಳಸಿ ಮಾಡ್ಬೇಕು ನಾವು ಕನ್ನಡ ಸಿಂಗಾರ. ಬಳಸ್ರಿ. ಈ ಹೆಣ್ಮಕ್ಳು ಭಾಳ ಜನ ಆದ್ರಿ, ಕರೆ ಹೇಳ್ರಿ. ಗಂಡ ಮಕ್ಕಳಿಗಾಗಿ ಎಷ್ಟು ಮಕ್ಕಳು ಹಡದಿರಿ. ಮೂರು ಮಕ್ಕಳ್ರಿ ಯಾಕಾರ, ಯಾಕಂದ್ರೆ 2 ಹೆಣ್ರಿ ಮ್ಯಾಲ ಗಂಡ್ರಿ. ನಿಮಗೆ ನಾವು 2 ಹೆಣ್ಮಕ್ಳು ಹುಟ್ಟುದು ಚಂದ ಸ್ಮಾರ್ಟ್ ಹುಡುಗಿಯರು. ನಮ್ಮ ಅತ್ತೆಂದು ಯಪ್ಪ ಈಕೆ ಹೊಟ್ಟು ಹೊಡ್ಯಕ್ಕೆ ಕಾಣಲ್ಲಪ್ಪ, ಅವರು ನನ್ನ ಎಣ್ಣೆ ಹೊಡ್ಯಕ್ಕೆ ಕಾಣ್ತಾಳ ಅಂದ್ರು. ನಮ್ಮವ್ವ 7 ಹೆಣ್ಮಕ್ಳು, ಒಬ್ಬ ಮಗ ಗಂಟು ಹೊಡೆದಾಳು. ಯಪ್ಪ ನಮ್ಮವ್ವ ಅವ್ರು ಹೆಂಗೆ ಅಡಿತಿದ್ರು ಏನು ಚಪ್ಪಾಳೆ ತಟ್ರಿ. ನಮ್ಮ 3ನೇ ಹೆಣ್ಮಗಳು ನನ್ನ ಮ್ಯಾಲ ನನ್ನ ಮಗ ನಮ್ಮ ತಮ್ಮ ಹುಟ್ಟದ. ಮತ್ತು ಗಂಡು ಮಗ ಹುಟ್ಟಿದ. ಮತ್ತೆ ಯಾಕೆ ನಿಮ್ಮ ಮುಂದೆ 4 ಹೊಡೆದು ಏನು ಜನ ಅವ್ ಮನ್ಯಾಗ ಕೆಲಸ ಮಾಡಿ ವೀಕ್ ಆಗಿದ್ದಂತೆ ನಮ್ಮವ್ವ ತೆಳ್ಳಗೆ ಬೆಳ್ಳಗೆ ಚಂದ ಗುಬ್ಬಿ ಬರಿ ಇದ್ದಂಗಿದ್ದು ನಾವು ಹುಟ್ಟಿವ ಹಣಿ ಬರಿ ಹೇಳ್ತಿರ್ತೀನಿ. ನಾ ತಂದೆಯಿಂದಲೇ ಬಂದದ್ದು ಈ ಕಲೆ ಮತ್ತು ಕಲರ್ ಅಂತೇಳಿ ಕರಗದಿನಿ ಬಿಡ್ರಿ. ಅದು ಎಷ್ಟು ಮಂದಿ ನನ್ನ ಜೋಡಿ ಫೋಟೋ ತೆಗೆಸ್ಕೊತಾರ, ಎಷ್ಟು ಕಾರ್ಯಕ್ರಮ ಕೊಟ್ಟಿರ್ತೀನಿ. ಗಂಡ ಮಗು ನಡೆದಿದ್ದೆ. ಗಂಡು ಮಗುವಿಗಾಗಿ 2 ಹೆಣ್ಮಕ್ಳು ಶಾಣೆ ಅದಾರ. ಅದನ್ನು ಸ್ವಲ್ಪ ಬೆಳೆದು ನಾವು ಅನುಸರಿಸ್ತಿರೋದಾನ ಇರಲಿ. ಅಂತೂ ಕಡೆಗೆ ಅಯೋಗ್ಯ ಗಂಡ ಕೈ ಬಿಟ್ಟಿದ್ದಕ್ಕೆ ಸುಮ್ಮನೆ ಕೂತಿಲ್ಲೇವ. ಕೋರ್ಟ್ ಕೇಸ್ ಒಳಗೆ 25 ವರ್ಷ ಆಯ್ತು. ಮೊದಲು 4,000 ಕೊಡ್ಬೇಕಂತಾಯ್ತು. ನನ್ನ ನೌಕರಿ ಆದವ್ನು ಏನು ಕೇಳ್ತಿದ್ದಿಲ್ಲ. 4,000 ಕೊಡ್ಬೇಕಾಯ್ತು. 10 ಆಯ್ತು, 20 ಆಯ್ತು. ಈಗ ಅವನಿಗೆ ರಿಟೈರ್ಮೆಂಟ್ ಆಯ್ತು. ಪ್ರತಿ ತಿಂಗಳು ನನ್ನ ಅಕೌಂಟಿಗೆ 20,000 ರೂಪಾಯಿ ಬಂತು. ಚಪ್ಪಾಳೆ ನಿಮಗೆ ಬಂದಾಗ ನಾಳೆ ಚಪ್ಪಾಳೆ ಮೆಂಟಲ್ಸ್ ಬರ್ತದೆ. ಅಯೋಗ್ಯರಿಗೆ ಅದಕ್ಕೆ ಮೂರ್ಖರಿಗೆ ಸುಮ್ಮನೆ ಬಿಡಬಾರ್ದು. ಅಗ್ರಿ ಆರಾಮದೀನಿ, ಬೈಯೋರಿಲ್ಲ, ಕೇಳೋರಿಲ್ಲ, ಕಾಡೋರಿಲ್ಲ, ಅಭಿಮಾನಿಗಳ ಜೊತೆ ಆರಾಮದೀನಿ ಅನ್ನೋ ಮಾತನ್ನ ಹೇಳ್ತಾ ಇಲ್ಲಿ ಭಾಳ ಮಂದಿ ಅತ್ತೆ ಅಂತಿರಲಿ. ನಿಮ್ಮ ಸೊಸಿ, ನಿಮ್ಮ ಮಗಳರೇ ಆಗಲಿ ಸೊಸಿ ಆಗಲಿ ಹೆಣ್ಣು ಹಡದ ಅಂತಂದ್ರೆ ನಿಮ್ಮ ಸೊಸಿ ಬೈಲಾಕ್ ಹೋಗಬೇಡ. ಯಾಕಂದ್ರೆ ಹುಟ್ಟೋ ಮಗು ಹೆಣ್ಣು ಅಥವಾ ಗಂಡು ಅಂತ ಕಾರಣ ಯಾರು ಅಂತಂದ್ರೆ ಹೆಣ್ಣಲ್ಲ, ಗಂಡ ಮಗುವಿನಿಂದಲೇ ಹೆಣ್ಣ ಮಗು ನಿರ್ಧಾರ ಆಗ್ತದ. ಚಪ್ಪಾಳೆ ತಟ್ರಿ. ಹೆಣ್ಣು ಇರ್ತಾವ ಓದ್ಕೊಂಡಿಲ್ಲ ಹೆಣ್ಣು ಹೇಳಬಾಗಿ. ಸ್ತ್ರೀಯ ಅಂಡಾಶಯಗಳಲ್ಲಿ ಬರೀ ಎಕ್ಸ್ ಇರ್ತಾವ, ಪುರುಷನ ವೀರ್ಯಾಣುಗಳಲ್ಲಿ ಎಕ್ಸ್ ಮತ್ತು ವಾಯ್ ಇರ್ತಾವ. ಎಕ್ಸ್ ಮಿಕ್ಸ್ ಆದ್ರೆ ಹೆಣ್ಣು ಹೋಗ್ತದ,
ಎಕ್ಸ್ ವಾಯ್ ಮಿಕ್ಸ್ ಆದ್ರೆ ಗಂಡು ಹುಡ್ತದ. ಅದಕ್ಕೆ ಅತ್ತಿಗಳು ನಾನು ಸೊಸಿನ ಏನೂ ತಪ್ಪಿಲ್ಲದೆ ಬಾಡ್ಯ ನಿನ್ನಿಂದೆ ಹುಟ್ಟಿದ್ದೀವಿ ಹೆಣ್ಣ ತುಂಬಿಕೊಂಡ್ರೆ ಅನ್ನೋದು ಹಂಗೆ ದಯಮಾಡಿ ಮಾಡ್ರೆ. ಹೆಣ್ಣು ಮಾಯೆಯು ಹೆಣ್ಣು ರಕ್ತಸಿ ಎಂದು ಯಾವ ಗಾವಿಲ ಕರೆದನು. ಹೆಣ್ಣು ಕೀಳು ಗಂಡು ಮೇಲು ಯಾವ ಕಾಡಿನ ನ್ಯಾಯವೋ. ಅದಕ್ಕೆ ಯಾರು ಕೀಳಲ್ಲ ಯಾರು ಮೇಲಲ್ಲ. ಬರ್ರಿ ಒಂದು 5 ನಿಮಿಷ ಮಾತಾಡ್ರಿ ಮೇಡಮ್. ಎರಡು ಜೋಡಿ ಹೇಳಿ ನನ್ನ ಮಾತನ್ನು ಮುಗಿಸ್ಬಿಡ್ತೀನಿ. ಏನು ಹೇಳಕತ್ತಿದ್ದೆ, ಏನೋ ಹೇಳ್ಬೇಕು ಮಾಡಿದ್ದೆ ನಾವು. ಅದು ಹೆಣ್ಮಕ್ಳ ಬಗ್ಗೆನೇ ಮಾತಾಡಕತ್ತಿದ್ದೆ. ನಾವೆಲ್ಲ ಈ ಹೆಣ್ಮಕ್ಳು ಭಾಳ ಶಾಣೆಗ್ಯಾರ. ಅವಾಗ ನಮ್ಗೆ ಏನು ಅಳ್ಕೋತ ಕುಂದ್ರಂಗಿಲ್ಲ. ಇವತ್ತು ಈಗಿನ ಕಾಲದ ಹೆಣ್ಮಕ್ಳೆಲ್ಲ ಮಸ್ತ್ ದುಡಿತಾರ, ಮಸ್ತ್ ಕೆಲಸ ಮಾಡ್ತಾರ, ಸ್ವಾವಲಂಬಿ ಆಗ್ಯಾರ. ಎಲ್ಲ ಕ್ಷೇತ್ರಗಳಲ್ಲಿ ಹೆಣ್ಮಕ್ಳು ಇವತ್ತು ಕೆಲಸ ಮಾಡಾಕತ್ತಾರ. ಯಾರು ಕೀಳಲ್ಲ ಯಾರು ಇಡುವಲ್ಲ. ಈಗೇನು ಪ್ರಾಬ್ಲಮ್ ಆಗ್ಯದ ಅಂದ್ರೆ ಹುಡುಗರಿಗೆ ಕನ್ಯಾ ಸಿಗಲಿಗೆ ಅವರು ಯಪ್ಪ ಪಾಪ ಹುಡುಗರಿಗೆ ಕನ್ಯಾ ಸಿಗಲಾಗೆ ಅವ್ರಿ. ಹಿಂಗೆ ಒಬ್ಬವರ ಕನ್ಯಾ ನೋಡಕ್ ಮಾಡ್ತಾರ. ಅವ್ರ ಅಪ್ಪ ಸತ್ತಿದ್ದಲ್ಲಿ ಪಾಪ ಕಾಕ ಇದ್ದ. ಕಾಕ ಮಗನೇ ಬಿ ಆಗಿತ್ತ ಹುಡುಗಂದು. ಬಿ ಆಗನ ಕನ್ಯಾ ನೋಡು ನಡಿ ಬಂದಿ ಅಂದ. ಆ ಹುಡುಗ ಹ್ಯಾಂಗಿದ್ದಂದ್ರೆ ತಮ್ಮ ಒಂದು ಹುಡುಗಿಯರಿಗೆ ಕಣ್ಣೆತ್ತಿ ನೋಡಿಲ್ಲ, ಒಂದು ಹುಡುಗಿಯರ ಜೋಡಿ ಮಾತಾಡಿಲ್ಲ. ಕೆಟ್ಟ ಅನ್ಸ್ಬಿಟ್ಟ, ನಾಚ್ಬಿಟ್ಟಿದ್ದಂಗ್ರಿ ಅವ. ಕನ್ಯಾ ನೋಡಾಕ್ ಬಂತ. ಅವ್ರ ಕಾಕ ಅಂದ, ಮಗನ ಕಾಲ ತೆಜ್ಜಾಗಿದೆ, ಹುಡುಗಿ ಜೊತೆ ನೀನೇ ಮಾತಾಡಬೇಕು ಅಂದ. ಅಲ್ಲಪ್ಪ ಕಾಕ ನೀ 1000 ರೂಪಾಯಿ 38 ವಯಸ್ಸಿಗೆ ಅದೇ ನೋಡಿಸ್ತೇನೆ ನೋಡಿ. ಕರ್ಕೊಂಡು ಹೋಗ ಆ ಹುಡುಗಿ ರೇಷ್ಮೆ ಸೀರೆ ಉಟ್ಕೊಂಡು ಚಂದ ಆಭರಣ ಹಾಕೊಂಡು ಹೂವು ಹಾಕೊಂಡು ಬಂದು ಕೂತಳಿ. ಈ ಹುಡುಗಿಗೆ ಎಲ್ಲಿ ಡಬ ಡಬ ಅನ್ನಕತ್ತು. ದಸ್ತಿ ತಗೊಂಡು ಮಾರಿ ಒರೆಸ್ಕೊಂಡು, ತಂಗಿ ನಿನ್ನ ಹೆಸರೇನೇವ ಅವನು ಕೂಡ ಹುಡುಗಿ ಗಾಬರಿ ಐತಿರಿ. ಅದು ಗಾಬರಿ ಐತದ ಹುಡುಗಿ. ಮದುವೆ ಮಾಡ್ಕೊಳಕ್ ಹೋಗ್ತದ. ನನಗೆ ತಂಗಿ ಹೇಳಕ್ಕಿರ್ತದಲ್ಲ ಹುಚ್ಚ ಅಂತೇಳಿ ಅಕ್ಕಿ ನನ್ನ ಹೆಸರು ಮಂಗೆಲ್ಲ ಅಂದ್ಕೂಡ್ಲೆ ನಿನಗೆ ಅಕ್ಕ ತಂಗಿ ರೇಸ್ ಬಿಟ್ಟಿದ್ದಾರೆ, ಅಣ್ಣ ತಮ್ಮದೇ ರೇಸ್ ಬಿಟ್ಟಿದ್ದಾರೆ ಇವ ಅಂದ. ಈ ಬರೀತೀರಪ್ಪ ನೀನು ಹಿಡ್ಕೊಂಡು 3 ಮಂದಿ ಯಾರು ನೋಡಿದ. ಹಿಂಗಾಗಿ ಈ ಕೆಟ್ಟ ಕೂತಿರ್ತಾವ್ರಿ. ಮತ್ತು ಇನ್ನೊಬ್ಬವ ಏನು ಮಾಡ್ಯಾನ್ರಿ, ಇನ್ನೊಬ್ಬವ ಚಂದ B.Ed ಮಾಡಿ ಚಲೋ ಹೈಸ್ಕೂಲ್ನಾಗ ಹೆಡ್ ಮಾಸ್ಟರ್ ಆಗ್ಯಾನ. ಅವ ಏನು ಮಾಡ್ಯಾನ, ಬರೀ ಸಿನಿಮಾ ನೋಡ್ತಿದ್ದವ. ಬರೀ ಸಿನಿಮಾ ನಟಿಯರಿ ನೋಡ್ತಿದ್ದ. ಜಯಪುರದ ನಂಗೆ ಮೈಮಾಟ ಇರಬೇಕು, ಕಾಜಲ್ ನಂಗೆ ಕಣ್ಣು ಇರಬೇಕು, ಮಾಧುರಿ ನಿಮ್ಗಲ್ರಿ ಅವನಿಗೆ ನೀವು ಹಂಗ ನೋಡ್ತಿದ್ರು ನೋಡ್ರಿ. ಮಾಧುರಿ ದೀಕ್ಷಿತರಂಗಿರ್ಬೇಕು, ಹಿಂಗೆ ಮೈಮಾಟ ಹುಡುಕೋತ್ ಹೊಂಟಾರಿ. ಹೋಗಿ 8 ಕನ್ಯಾ ನೋಡಿ ನಂದ್ರೆ ಅವ 2001 ಕನ್ಯಾ ನೋಡ. ಆ ಕನ್ಯಾ ನೋಡುದ್ರಾಗ ಅವನಿಗೆ 44 ವರ್ಷ ಆದ್ರಿ ಅಪ್ಪ. 44 ವರ್ಷ ಆದ್ರು. ಅವ ಗೆಳೆಯ ಅಂದ, ಹುಚ್ಚ ಇದೇ ಜೀವನ ಪರ್ಯಂತ ಕನ್ಯಾ ನೋಡಿದೆ ಮತ್ತೇನ್ ಮಾಡ್ತೇನೆ ಹುಚ್ಚ ಎಷ್ಟಂದ ಅವ್ನ ಗೆಳೆಯ. ನನ್ನ ಮಗಳು PUC ಓದಾಕತ್ತಾಳ, ಮಗನ 8 ಕನ್ಯಾ ನೋಡುತ್ತೆ ಅಂತ. ಯಪ್ಪ ಗೊತ್ತಾಗ್ಯದ ಒಬ್ಬರದಾರ. ಈ ಮನಮಲ್ಲಿ ಒಂದು ಕನ್ಯಾ ನೋಡಕ್ ಹೋಗಿದ್ದೆ. ಹುಡುಗಿ ಕಾಲೇಜಿನ ಲೆಕ್ಚರರ್ ಗಪ್ಪಿದ್ದರಿರ್ಲಾಕ ಹ್ಞೂ ಅಂದೆ. ನಾನು ಏನು ವಯಸ್ಸಾದಾಗ ನನಗ ಜವಾಬದ. ಹುಡುಗಿ ಹ್ಞೂ ಅಂದು ನೀನೇನು ಮಾತಕ್ಕೆ ಆಗ್ಬೇಕು ನಟಿಗೆ ದೊಡ್ಡ ಸುಳ್ಳಾಯ್ತಪ್ಪ. ಯಾಕೆ ಹೋಗ್ರು ಹುಡುಗಿ ಅವ್ವ ಅಡುಗೆ ಮನ್ಯಾಗ ಹೊರಕೊಂಡು ಹೊರ ಯಾರು ಹಿಂಗ್ ಹೊರಟ ಕಡೆ ನನಗೆ ತೋರಿಸುದ್ರಪ್ಪ. ಹುಡುಗಿ ಅವು ಕಸ್ಬಾರ್ಗಿ ಕೊಟ್ಟು ಬೆನ್ನು ಹುಟ್ಟುದೋಡ್ರಿ. ಯಾಕೆ ಹೋದ ಏನ್ ಮಾಡ್ತೇನೆ ಯಾಕ 20 ವರ್ಷದಿಂದ ನನಗೆ ನೋಡಕ್ ಬಂದಿದ್ದೀವಿ ಮಗನ, ಈ ನನ್ನ ಮಗಳಿಗೆ ನೋಡಕ್ ಬಂದಿ. ಅದಕ್ಕಂತ ಭಾಳ ಕಠಿಣ ಆಗ್ಯದ ಈಗಿನ ಮಾಡ್ತಾರೆ ನಮ್ಗೆ. ಈ ಹುಡುಗರು ನೋಡ್ರಿ ಎಷ್ಟು ಅನ್ಸುತ್ತಾರೆ. ಅವಾಗ ಕೆಲವೊಂದು ಹುಡುಗರು ಏನ್ ಮಾಡ್ತಾವ್ರಿ, ಪೂರ ತರಿ ಬಳಸ್ಕೊತಾವ ಹೊಲ ಕೂತ್ಬಿಡ್ತಾವ. ಯಾಕೆ ಅಂದ್ರೆ ಹೆಬ್ಬುರಿ ಹಚ್ಚಿ ಹೆಬ್ಬುರಿ ಇನ್ನೂ ಕೆಲವು ಹುಡುಗರು ಇರ್ತಾವ್ರಿ, ಎಡಕ್ಕೆ ಬಳಸ್ತಾವ ಬಲಕ್ಕೆ ಬಳಸ್ಕೊತಾವ, ಮ್ಯಾಲ ಒಂದು ರೊಕ್ಕ ಕೊಟ್ಟು ಬುಟ್ಟಿ ಹಾಕೊಂಡು ಯಾಕೆ ಹೋಗಿ ಹೆಚ್ಚು ಕಾಣ್ತಿರು ತಂದೆ ನಮ್ಮ ತಂಗಿ ಮಗನಿಗೆ ಜೋತ್ಯ ನೀವು ಓಲ್ಡ್ ವುಮನ್ ಅದಿ ನಿಮ್ಗೆ ತಿಳಿಯಂಗಿದೆಲ್ಲ ಫ್ಯಾಷನ್ ಅವರು ಅಂತ. ಈಗೇನು ಸಿನಿಮಾ ಹಾಡು ಬಂದವರು ಯಪ್ಪ, ಏನು ಸಿನಿಮಾ ಬಂದವ. ಸಿನಿಮಾ ನೋಡಿ ಲವ್ 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 ಅಥವಾ ಮುಂದೆ ಯವ್ ಬಾಯಿ ಮಾಡ್ಕೊಂಡ ಅದೊಂದು ಸಿನಿಮಾ ಬಂತು ನೋಡಪ್ಪ, ಬ್ರೇಕಿಂಗ್ ನ್ಯೂಸ್ ಅಂತ. ಹುಡುಗಿ ಮಾಡ್ತಾನ, ಹುಡುಗಿ ಬಾರಿ ಓಡಿ ಹೋಗೋಣ, ಓಡಿ ಹೋಗಿ ಪ್ರೀತಿ ಮಾಡೋಣ, ಆಮೇಲೆ ಟೈಮು ಸಿಕ್ಕರೆ ಒಳ್ಳೆ ಮೂಡು ಬಂದರೆ ಒಂದು ಸಲ ಮದುವೆ ಆಗೋಣ. ಹುಡುಗಿ ಹೊಡ್ಕೋಬೇಕ್ರಿ.
ಚಿಕ್ಕ 3 ಬಂದಾಗ ಲಗ್ನ ಉಂಟು ಬಾಡೆ 3 ಹೋಯ್ತಲ್ಲ ಜೋಡ್ ಹೋಗಿ ದುಡಿದ್ವಿ ಅಳ್ಬೇಕ ಹಿಂಗೆ ಹುಡುಗಿ ಹಳ್ಳಿ ಹುಡುಗ ಕಾಲೇಜ್ ಬಂದ ಬಾಗಲಕೋಟೆಗೆ ಯಾವಾಗಿನ ಕತ್ತಿ ಇದು ಬಂದು ಮಕ್ಕೋಣ ರಾತ್ರಿ ಸುಮ್ಮಕ್ಕೆ ಹೋಗಿಲ್ರಿ ನಿದ್ರೆ ಬರದಿರೇ ಏನಂತಿ ಲವೋ 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 ಅವರು ಕಪಾಳ ಗಟ್ಟಿ ಹೊಡೋದು ಹಾಡೆ ಹಸೆ ಮಕ್ಕೋರಲಿ ಅಂತ ಅದಕ್ಕೆ ಸಿನಿಮಾ ನೋಡಿ ಉದ್ದುತ ಮಾಡಾಕ ಹೋಗ್ಬೇಡ್ರಿ ಅಪ್ಪ ಒಳ್ಳೆ ಹೃದಯವಂತರಾಗ್ರಿ ಬುದ್ಧಿವಂತರಾಗ್ರಿ ಕೆಟ್ಟ ಚಟ ಸುಡುಗಾಡ್ ಚಟ ಮಾಡೋದು ಬಿಡ್ರಿ ಆರೋಗ್ಯವನ್ನು ಕಾಪಾಡ್ಕೊಡ್ರಿ ಅಂತ ಹೇಳ್ತಾ ಎಲ್ಲ ಗಂಡಸರು ಕೆಟ್ಟಿರಂಗಿಲ್ಲ ಗಂಡ್ಮಕ್ಳು ಕೆಲವು ಮಂದಿ ಬಹಳ ಚಲೋ ಇರ್ತಾರೆ ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ನಟ ಗಾನ ಗಂಧರ್ವ ಡಾಕ್ಟರ್ ರಾಜ್ಕುಮಾರ್ ಸೇಮ್ ಅವ್ರಂಗೆ ಹಾಡ್ಲಾಕ್ ಬರಲ್ಲ ಒಂದು ಸಣ್ಣ ಪ್ರಯತ್ನ ಬಿಸಿಲಾಗಲಿ ಮಳೆಯಾಗಲಿ ನೆರಳಾಗಿ ನಾನು ಬರುವೆನು ಜೊತೆಗೆ ಸವಿ ಮಾತಲಿ ಸುಖ ನೀಡುವೆ ಎಂದೆಂದಿಗೂ ಹೀಗೆ ನೀನೇತಕ್ಕೆ ಬಾಡುವೆ ಸೊರಗಿ ನಾನಿಲ್ಲವೇ ಆಸರೆಯಾಗಿ ಹಾಯಾಗಿರು ಹಾಲು ಜೇನು ಒಂದಾದ ಹಾಗೆ ನನ್ನ ನಿನ್ನ ಜೀವನ ಯಪ್ಪ ನನ್ನ ತಮ್ಗೊಳೆ ಸುಳ್ಗಾಡ್ತೀನಿ ಬೇಡ್ರು ಯಪ್ಪ ದುಡಿಯೋದಕ್ಕೆ ಮೈಯ ತುಂಬ ಶಕ್ತಿ ತುಂಬೈತೆ ಅಡ್ಡಾತಾರಿ ಹಿಡಿಯೋ ತಪ್ಪು ಅಂತ ಗೊತ್ತೈತೆ ಕಷ್ಟ ಒಂದೇ ಬರದು ಸುಖವು ಬರದೆ ಇರದು ರಾತ್ರಿ ಮುಗಿದ ಮೇಲೆ ಹಗಲು ಬಂದೇ ಬರ್ತೈತೆ ತುತ್ತು ಅನ್ನ ತಿನ್ನೋಗೆ 2 ರೊಟ್ಟಿ ಉಣ್ಣೋಗೆ 4 ಲೀಟರ್ ನೀರು ಬೇಕು ಒಂದೇ ದಿನಕ್ಕೆ ಹಣ್ಣು ಹಂಪಲು ತಿಂತಿರಬೇಕು ಹಾಯಾಗಿರಕ್ಕೆ ಮಸ್ತ್ ಹಣ್ಣು ತಿನ್ರು ಯಪ್ಪ ಜೋಳದ ರೊಟ್ಟಿ ಉಂಡ್ರಿ ಶೇಂಗಾ ಹಿಂಡಿ ಮೂಲಂಗಿ ಸೌತೆಕಾಯಿ ಗಜ್ರಿ ಏನ್ ನಮ್ಮ ಬಾಗಲಕೋಟೆ ಬಿಜಾಪುರ ಊಟ ಚಪ್ಪಾಳ ಕಟ್ಟರೆ ನಮ್ಮ ಗಣ್ಯರಾಗಿ ಉಳಿಯೋರು ಅದಕ್ಕೆ ನಾನು 65 ವಯಸ್ಸಾಯ್ತು 3 ಮೊಮ್ಮಕ್ಕಳು ಆಕ್ಸಿಡೆಂಟ್ ಆದ್ರೆ ನಾವು ಉಳಿದು ಬಂದೆ ಮೊದಲೇ ಈಗೆಲ್ಲ ಸ್ಟಿಚಸ್ ಹಾಕ್ಯಾರ ಚೆಕ್ ಮಾಡ್ತಾರ ಶುಗರ್ ನಾರ್ಮಲ್ BP ನಾರ್ಮಲ್ ನಂದು HB 13.7 ಐತಿ ನಮ್ಮ ಅಕ್ಕ ತಂಗಿಯರು ದೊಡ್ಡ ಚಪ್ಪಾಳ ಕಟ್ರಿ ಹೆಮೋಗ್ಲೋಬಿನ್ ಸ್ವಲ್ಪ ಕಾಲ ವೀಕ್ ಅದಾವ ಖರೆ ತಲೆ ಚಲೋ ಇಟ್ಕೊಂಡಿನಿ ಯಾವ ಗಂಡ ಕೈ ಕೊಟ್ಟ ಅಂದ್ರೆ ಹಾಳಾಗಿ ಹೋಗ್ಲಿ ಅಂತ ಸ್ವತಂತ್ರವಾಗಿ ದುಡಿಬೇಕು ನನ್ನ ಮೊದಲನೇ ಮಗಳು MA ಕಲಿತು ಇಂಗ್ಲಿಷ್ ಕ್ಲಾಸ್ ತಗೋತಾಳ 2ನೇ ಮಗಳು ಶ್ವೇತಾ ಬೆಳ್ಳಗೆ ಅಡ್ಜಸ್ಟ್ ಮಾಡ್ತಾ ಅಂತ ಹೇಳ್ತೇನ ಪ್ರತಿ ಶುಕ್ರವಾರ ಚಂದನ ವಾಹಿನಿಯಲ್ಲಿ ವಾರದ ಅತಿಥಿ ಕಾರ್ಯಕ್ರಮದಲ್ಲಿ ಅವ್ರ ಸಾಧಕರ ಪರಿಚಯ ಮಾಡ್ತಾರೆ TV ವಿಕ್ರಮ ಕೊಡಿರಿ ಮಿರ್ಚಿ ಮಂಡಕ್ಕಿ ಕೊಡಿರಿ ಉತ್ತರ ಕರ್ನಾಟಕ ಭಾಷೆಯೊಳಗೆ ನನ್ನ ಮಗಳು ವಾರ್ತಾ ಹೇಳ್ತಾಳ ಅಪ್ಪ ಇಲ್ದಿದ್ರು ಕೂಡ ನನ್ನ ಗಂಡ ಇಲ್ದಿದ್ರು ಕೂಡ ಮಕ್ಕಳಿಗೆ ಚೆನ್ನಾಗಿ ಸಾಕಿ ಸಂಸ್ಕಾರವಂತರನ್ನಾಗಿ ಮಾಡಿ ಬೆಳೆಸೀನಿ ನಾವೇನು ಯಪ್ಪ ಹಳ್ಳಿ ಮಂದಿ ಮಕ್ಕಳು ಅಂತ ಚಂದ ಬೆಳೆಸ್ತಾರೆ ಅದಕ್ಕೆ ಮಹಿಳೆಯರು ಕಡಿಮೆಯಲ್ಲ ಯಾರು ಹೆಚ್ಚಲ್ಲ ಯಾರು ಕಡಿಮೆಯಲ್ಲ ಇವತ್ತೆಲ್ಲ ಹೆಣ್ಮಕ್ಳು ಎಲ್ಲ ಕ್ಷೇತ್ರದಾಗ ಕೆಲಸ ಮಾಡ್ತಾರೆ ಅದಕ್ಕೆ ಹೆಣ್ಣು ಕೀಳಲ್ಲ ಗಂಡು ಮೇಲಲ್ಲ ಅದಕ್ಕೆ ಹೆಣ್ಮಕ್ಳು ಬುದ್ಧಿ ಉಪಯೋಗ ಮಾಡ್ಕೋತಾರೆ ನೋಡ್ರಿ ಇವತ್ತು ನಮ್ಮ ಶಿವಾನಿ ನಮ್ಮ ಅನಗ ಎಷ್ಟು ಮಂದಿ ಹೆಣ್ಮಕ್ಳು ನಮ್ಮ ಉತ್ತರ ಕರ್ನಾಟಕದ ಪ್ರತಿಭೆಗಳು ಜೀ ಕನ್ನಡದಲ್ಲಿ ಹೋಗಿ ಗೆದ್ದು ಬರ್ತಾರೆ ಆ ಎಲ್ಲ ನಮ್ಮ ಯುವ ಪ್ರತಿಭೆಗಳಿಗೆ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ಏನಾದರೂ ಆಗಲಿ ತಲೆ ಕೆಡಿಸ್ಕೊಳ್ಳಾರದೆ ತಲೆಗೇನು ಹಚ್ಕೋಬೇಡ್ರಿ ಅವ್ವ ಅತ್ತೆ ಬೈದ್ರೆ ಹಚ್ಕೋಬೇಡ್ರಿ ಗಂಡ ಏನಾದ್ರೆ ಅಂದ್ರೆ ಹಚ್ಕೋಬೇಡ್ರಿ ಯಾವಾಗಲೇ ಕೂದ್ರೆ ಬೆಳಗಾದ್ರೆ 2 ಮಾಡ್ತಾರೆ ಕಚ್ಚೆ ಕೂದಲಿಗೆ ಕಪ್ಪ ಗಾಳಿಯರ ಕಪ್ಪ ಗೋದ್ರೇಗ ಕಪ್ಪ ಮರೆಸೇವು ವಯಸ್ಸಿನ ಮುಪ್ಪ ಡೈ ಮಾಡ್ಕೊಡ್ರಿ ಯಾವುದು ತಲೆ ಹಾಕೋಬೇಡ್ರಿ ಚಂದ ಆರಾಮಿರ್ರಿ ಆಗಿದ್ದು ವಿಚಾರ ಮಾಡಬೇಡ್ರಿ ದೇವರಿಗೆ ಹೊಂದಲಕ್ಕೆ ಹೋಗ್ಬೇಡ್ರಿ ದೆವ್ವಿಗೂ ಹೊಂದಲಕ್ಕೆ ಹೋಗ್ಬೇಡ್ರಿ ಅಲ್ಲಿ ಬೇಡ್ಕೊಂಡೆ ಇಲ್ಲಿ ಬೇಡ್ಕೊಳಕ್ಕೆ ಹೋಗ್ಬೇಡ್ರಿ ಆತ್ಮವಿಶ್ವಾಸದಿಂದ ಬದುಕ್ರಿ ನಮ್ಮ ಅಂತರಂಗದಲ್ಲಿ ದೇವರದಾನ ಅದಕ್ಕೆ ದೇವರು ಎಲ್ಲ ಕಡೆ ಅದಾನ ಅನ್ನುವಂಥ ಮಾತನ್ನ ಹೇಳ್ತಾ ಇಷ್ಟು ಚಂದ ಮೈ ಕೊಟ್ಟರೆ ಮೈ ಕೊಡಗೆ ಆಗಿದ್ರಿ